ಇವತ್ತು ಮಾರ್ಕೆಟ್ ವೀಕ್ ಇದ್ರೂ ಕೂಡ TCS ನ ಸ್ಟಾಕ್ ಪ್ರೈಸ್ 6% ಇನ್ಕ್ರೀಸ್ ಆಗಿದೆ. ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ನ ನಂತರ ಈ ರಿಯಾಕ್ಷನ್ ಬಂದಿದ್ದು. ಇವಾಗ ಮೇನ್ ಹೈಲೈಟ್ಸ್ ನ ಬಗ್ಗೆ ಮಾತಾಡೋಣ. ಮೊದಲಿಗೆ TCS ನ 10 ರೂಪಾಯಿ ಇಂಟರಿಮ್ ಡಿವಿಡೆಂಡ್ ಜೊತೆ 66 ರೂಪಾಯಿ ಸ್ಪೆಷಲ್ ಡಿವಿಡೆಂಡ್ ನ ಕೂಡ ಅನೌನ್ಸ್ ಮಾಡಿದೆ. ಇದು ಟೋಟಲ್ ಡಿವಿಡೆಂಡ್ ಈಲ್ಡ್ ನ ಸುಮಾರು 1.8%. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಂಪನಿಯ ನೆಟ್ ಪ್ರಾಫಿಟ್ 12% ಹಾಗೂ ರೆವೆನ್ಯೂ 5.6% ಗ್ರೋ ಆಗಿದೆ. ಥರ್ಡ್ ಪಾಯಿಂಟ್ ಬಂದು ಅವರ ಸಿಗ್ನಿಫಿಕೆಂಟ್ ಆರ್ಡರ್ಸ್. TCS ಗೆ ಐರ್ಲೆಂಡ್ ಕಡೆಯಿಂದ 15 ವರ್ಷದ ಕಾಂಟ್ರಾಕ್ಟ್ ಕೂಡ ಸಿಕ್ಕಿದೆ. ಹಾಗೇನೆ ಅವರ ಕಸ್ಟಮರ್ ಬೇಸ್ ಕೂಡ ಇನ್ಕ್ರೀಸ್ ಆಗಿದೆ ವಿತ್ ಕಾಂಟ್ರಾಕ್ಟ್ ವ್ಯಾಲ್ಯೂಸ್ ಓವರ್ $1 ಬಿಲಿಯನ್. ಹಾಗೇನೆ ಈ ಕ್ವಾರ್ಟರ್ ಎಂಡ್ ಆಗುವ ವೇಳೆಗೆ ಅವರ ಹತ್ರ ಓವರ್ $10.2 ಬಿಲಿಯನ್ ಅಷ್ಟು ನ್ಯೂ ಡೀಲ್ಸ್ ಕೂಡ ಇದ್ವು. ಈ ಕ್ವಾರ್ಟರ್ ನಲ್ಲಿ ಕಂಪನಿಯ ಅಟ್ರಿಷನ್ ರೇಟ್ 13% ಇತ್ತು. ಹಾಗೆ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಕಡೆಯಿಂದ ಕಂಪನಿಗೆ ಜಾಸ್ತಿ ಡಿಮ್ಯಾಂಡ್ ಬಂದಿಲ್ಲ. ಇವಾಗ TCS ನ ಕಾಂಪಿಟೇಟರ್ಸ್ ಆದ ವಿಪ್ರೋ ಮತ್ತೆ ಇನ್ಫೋಸಿಸ್ ನ Q3 FY 2025 ರಿಸಲ್ಟ್ಸ್ ಮೇಲೆ ಎಲ್ಲರ ಕಣ್ಣು ಇದೆ. ನೀವ್ ಯಾವ IT ಸ್ಟಾಕ್ಸ್ ಮೇಲೆ ಬುಲಿಶ್ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.